ರಾಜು ಅವ್ರು ಇಲ್ಲದಕ್ಕೆ ಬೇಜಾರಾಗ್ತೈತೆ. ಏನು ಮಾಡೋದು, ರಾಜ ಅವ್ರಿಗೆ ಸ್ವಲ್ಪ ಬ್ಯುಸಿ. ಅವರು ದೊಡ್ಡ ದೊಡ್ಡ ಡೆಕೋರೇಟ್ಗಳಿಗೆಲ್ಲ ಹೋಗಿದ್ದಾರೆ. ಯಾರ್ದೋ ಶ್ರೀಮಂತರ ಮದುವೆ, ಅದಕ್ಕೇ ಒಂದು ವಾರ ಡೆಕೋರೇಟ್ ಅಂತ ಐತೆ ಅಂತ ಹೋದವರು. ಇನ್ನೊಂದು ಯಾವುದೋ ಒಂದು ಸಿಕ್ತು, ಅಲ್ಲೇ ಇನ್ನೊಬ್ರು ಕಾಂಟ್ಯಾಕ್ಟ್ ಮಾಡ್ತಾರಲ್ಲ, ಚೆನ್ನಾಗಿ ಡೆಕೋರೇಟ್ ಮಾಡಿರೋದು ನೋಡಿ ಕಾಂಟ್ಯಾಕ್ಟ್ ಮಾಡ್ತಾರಲ್ಲ, ಅದಕ್ಕೇ ಇನ್ನೂ ಒಂದು ಯಾವುದೋ ಸಿಕ್ತು ಅಂತ ಇನ್ನೊಂದು ವಾರ ಹೋಗಿದ್ದಾರೆ. ಒಂದೊಂದು ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಒಂದೊಂದು ದಿನ ಒಂದೊಂದು ಫಂಕ್ಷನ್ ಮಾಡ್ತಾರಲ್ಲ, ಅರಿಶಿನ ಶಾಸ್ತ್ರ ಒಂದಿನ ಮಾಡ್ತಾರೆ, ಮೆಹಂದಿ ಶಾಸ್ತ್ರ ಒಂದಿನ ಮಾಡ್ತಾರೆ, ಎಲ್ಲ ಒಂದೊಂದು ದಿನ ಒಂದೊಂದು ಥರ ಶಾಸ್ತ್ರ ಮಾಡ್ತಾರಲ್ಲ. ದೊಡ್ಡ ದೊಡ್ಡ ಶ್ರೀಮಂತರು 3-4 ದಿವಸ ಒಂದು ವಾರಗಟ್ಟಲೆ ಮದುವೆ ಮಾಡ್ತಾರೆ. ಅದಕ್ಕೇ ಇವ್ರು ಬರೋದಕ್ಕೆ ಲೇಟ್ ಆಗುತ್ತೆ, ಎಲ್ಲೋ ಡೆಕೋರೇಟ್ ಮಾಡಬೇಕಲ್ಲ, ಅಲ್ಲೇ ಇರ್ತಾರೆ. ಓಡಾಡೋದಕ್ಕಾಗಲ್ಲ ದೂರ ಅಂತೇಳಿ ಅಲ್ಲೇ ಇಟ್ಕೊಂಡು ಅಲ್ಲೇ ಇರ್ತಾರೆ. ಏನು ಮಾಡೋದು, ತುಂಬ ನೆನಪಾಗ್ತಾ ಇದ್ದಾರೆ ರಾಜವರು. ನಾನು ಇಷ್ಟು ದಿವಸ ಯಾವತ್ತೂ ಬಿಟ್ಟಿಲ್ಲ. ಒಂದು ವಾರ ಆಗ್ತಾ ಬಂತು. ಅವ್ರು ಕೊಡಿಸಿರೋದು ಬಟ್ಟೆ ಒಡವೆ ಎಲ್ಲಾದರೂ ನೋಡ್ತಾ ಕೂತ್ಕೊಳ್ಳೋಣ. ಯಾಕಂದರೆ ತುಂಬ ಬೇಜಾರಾಗ್ತೈತಿ. ಏನು ಮಾಡೋದು, ಅದನ್ನಾದ್ರೂ ನೋಡಿದ್ರೆ ಅವ್ರು ಕೊಡಿಸಿರೋ ಗಿಫ್ಟ್ಗಳೆಲ್ಲನ ಅದಾದ್ರೂ ಒಂದು ಸ್ವಲ್ಪ ನೆನಪಿರುತ್ತೆ ಅತ್ಲಾಗೆ. ಉಂಗುರ ಕೊಡಿಸಿದ್ರು, ಉಂಗುರ ಕೈಯೆಲ್ಲದು ನೋಡಿದ ತಕ್ಷಣ ರಾಜ ಅವ್ರು ಕೊಡಿಸಿದ್ರು ಅನ್ನೋದು ನೆನಪು. ಮೊನ್ನೆ ಒಂದು ನೆಕ್ಲೆಸ್ ಕೊಡಿಸಿದ್ರಲ್ಲ, ಅದನ್ನ ನೋಡೋಣ. ನೆಕ್ಲೆಸ್ ಐತೆ, ಅದು ಚೆನ್ನಾಗೈತೆ, ಆವತ್ತು ಹಾಕೊಂಡಿಲ್ಲ. ಹಾಕೊಂಡು ಒಂದು ಫೋಟೋ ಕಳಿಸ್ಬೇಕು ಅವ್ರಿಗೆ, ಅವಾಗ ಖುಷಿ ಆಗುತ್ತೆ. ಅವರು ತುಂಬ ಬೇಜಾರಾಗ್ತೈತೆ ಅಂತ ಮೆಸೇಜ್ ಮಾಡಿದ್ರು. ಏನು ಮಾಡೋದು, ದುಡ್ಕೋಬೇಕಲ್ಲ, ಮನೆ ಕಟ್ಟಬೇಕಲ್ಲ, ಜವಾಬ್ದಾರಿ ಅನ್ನೋದು ಕಣ್ಮುಂದೆ ಬಂದಾಗ ಏನು ಮಾಡೋದಕ್ಕೂ ಆಗೋದಿಲ್ಲ. ಎಲ್ಲ ನಮ್ಮ ಆಸೆಗಳ್ನೆಲ್ಲನ ಮುಂದಕ್ಕಿಟ್ಟು ನಾವು ಮನೆ ಕಟ್ಕೋಬೇಕು, ಎಲ್ಲ ಜವಾಬ್ದಾರಿ ಅನ್ನೋದು ಬಂದಮೇಲೆ ಎಷ್ಟು ಕಷ್ಟ ಬೀಳಬೇಕಲ್ಲ. ಏನು ಮಾಡೋಕ್ಕಾಗಲ್ಲ. ಹೋಗಿ ದುಡಿಯೋ ಕಾಲದಾಗ ದುಡಿಬೇಕಷ್ಟೇ. ಯಾಕಂದರೆ ಒಂಥರ ತುಂಬ ಬೇಜಾರು. ಒಂದು ವಾರಗಟ್ಟಲೆ ಬಿಟ್ಟು ಹೋಗ್ತಾರೆ, ಮನೇಲಿ ಬೇರೆ ಈಗ ಇವರು ಹಿಂಗೆ ಕಿರಿಕಿರಿ ಮಾಡ್ತಿರ್ತಾರೆ, ಏನಾದರೂ ಮಾತಾಡ್ತಿರ್ತಾರೆ, ಅದಕ್ಕೆ ಒಂಥರ ಬೇಜಾರಷ್ಟೇ. ಇದೇನಿದು, ರಾಜು ಅವ್ರು ಕೊಡಿಸಿರೋ ನೆಕ್ಲೆಸ್ ಕಾಣಿಸ್ತಾ ಇಲ್ಲ. ಅಯ್ಯೋ, ಇದ್ರೊಳಗಡೆನೇ ಇಟ್ಟಿದ್ದೆ. ಅಯ್ಯೋ, ಏನಾಯಿತು, ನಾನು ಇದ್ರೊಳಗಡೆನೇ ಇಟ್ಟಿದ್ನಲ್ಲ. ಅಯ್ಯೋ ಶಿವನೇ, ಒಂದು ಸತಿನೂ ಹಾಕ್ಕೊಂಡಿಲ್ಲ. ಹೊಸದಿನ್ನೂ ಚೆನ್ನಾಗಿತ್ತು, ಹೊಸ ಡಿಸೈನ್ ಅಂತ ಲಕ್ಷ್ಮಿದು ಮಾಡಿಸ್ಕೊಟ್ಟಿದ್ರು. ಅದೆಂಥದೋ ಡಿಸೈನ್ ಅಂತೇಳಿ ಹೊಸ್ದಾಗೆ ಮಾಡಿಸ್ಕೊಂಡಿದ್ನಪ್ಪ. ಇದರಲ್ಲಿ ಇಟ್ಟಿದ್ದೆ, ಏನಾಯಿತು? ಅಯ್ಯೋ ದೇವ್ರೆ, ನಾನು ನೋಡೋಣ, ರಾಜವ್ರು ಕೊಡಿಸಿದ್ರು, ಇಷ್ಟಪಟ್ಟು ಕೊಡಿಸಿದ್ರಲ್ಲ ನನ್ನ ಬರ್ತಡೆಗೆ ಅಂತ ಹೇಳಿ ಒಂದು ದಿವಸ ಕೊಡಿಸಿದ್ರು. ನಾನು ಅದನ್ನು ಯಾರಿಗೂ ತೋರಿಸಿರ್ಲಿಲ್ಲ, ಹಂಗೆ ಎತ್ತಿಟ್ಟಿದ್ದೆ. ಅತ್ತೆ ಅವ್ರು ಬೈತಾರೆ, ಸುಮ್ಮನೆ ಒಡವೆ ಗಿಡವೆ ಅದು ತಗೊಳ್ತೀರಾ, ಸುಮ್ಮನೆ ಮನೆ ಕಟ್ಕೊಳ್ಳಲ್ಲ ಅಂತ ಅತ್ತೆ ಮಾವ ಬೈತಾರೆ ಅಂತೇಳಿ ಹಂಗೆ ಎತ್ತಿಟ್ಟಿದ್ದೆ, ಯಾರಿಗೂ ತೋರಿಸಿರ್ಲಿಲ್ಲ. ಇದ್ರೊಳಗಡೆ ಕಾಣಿಸ್ತಾ ಇಲ್ವಲ್ಲ. ಅಯ್ಯೋ ದೇವ್ರೆ, ಏನಾಯಿತು? ನೆಕ್ಲೆಸ್ ಏನಾಯಿತು? ಅಯ್ಯೋ ಏನಾಯ್ತಪ್ಪ, ಇವಾಗ ಯಾರನ್ನಪ್ಪ ಕೇಳೋದು? ಬಟ್ಟೆ ಕೆಳಗಡೆ ಇಟ್ಟಿದ್ದೆ, ರೇಷ್ಮೆ ಸೀರೆ ಇದ್ರಾಗೆಲ್ಲ ಇಟ್ಟಿದ್ದೆ. ಯಾರು ತಂಡ್ರಪ್ಪ? ಇಲ್ಲಾಂದ್ರೆ ಬ್ಯಾಗಲ್ಲಿ ಏನಾದರೂ ಬಿದ್ದೈತೆ ನೋಡೋಣ, ಅದೆಲ್ಲ ಒಳಗಡೆ ಏನಾದರೂ ಬಿದ್ದೈತೇನೋ. ನಾನು ಸುಮ್ಮನೆ ಬೀರಲ್ಲಿಟ್ಟರೆ ಅವರು ಇವ್ರು ನೋಡ್ತಾರೆ ಅಂತ ಹೇಳಿ ಬ್ಯಾಗಲ್ಲಿಟ್ಟು ನಾನು ಸೀರೆ ಎಲ್ಲ ಮೇಲಕ್ಕಿಟ್ಟಿದ್ದೆ. ಕಾಣಿಸಲ್ಲ ಬಟ್ಟೆ ಅಂದ್ಕೊಂಡು ಸುಮ್ಮನೆ ಹಾಕ್ತಾರೆ, ಅತ್ತೆ ಆದರೂ ನೋಡಿದ್ರು, ಯಾರಾದರೂ ನೋಡಿದ್ರು ಅಂತ ಅಂದ್ಕೊಂಡೆ. ಅಯ್ಯೋ ದೇವ್ರೆ, ಅವಳೇನಂದ್ರೆ ನನ್ನ ರೂಮಿಗೆ ಯಾವತ್ತೂ ಬರ್ತಾ ಇರಲಿಲ್ಲ, ಯಾವತ್ತೂ ಬಂದಿಲ್ಲ ಅವಳು, ಯಾರು ಬರ್ತಿರ್ಲಿಲ್ಲಪ್ಪ. ಏನಾಯ್ತು ಇದು? ಅತ್ತೆ ಅತ್ತೆ, ಏನಮ್ಮ ಬಾರತ್ತೆ ಇಲ್ಲಿ. ಏನು ಸಂಗೀತ? ಅತ್ತೆ, ಇದರಲ್ಲಿ ನನ್ನ ನೆಕ್ಲೆಸ್ ಇಟ್ಟಿದ್ದೆ ಕಣತ್ತೆ, ಕಾಣಿಸ್ತಾ ಇಲ್ಲ. ಮೊನ್ನೆ ನನ್ನ ಬರ್ತಡೆಗಂತ ಹೇಳಿ ರಾಜ ಅವ್ರು ಕೊಡಿಸಿದ್ರು ಕರ್ಕೊಂಡೋಗಿ, ನಾನು ಯಾರಿಗೂ ತೋರಿಸಿರ್ಲಿಲ್ಲ. ಇದ್ರೊಳಗಡೆ ಇಟ್ಟಿದ್ದೆ ಅತ್ತೆ. ನಾನು ಬೀರಲ್ಲಿ ಕೊಡೋಣ ಅಂತ ಅಂದ್ಕೊಂಡೆ, ನೀವು ಮತ್ತೆ ಬೈತೀರಾ, ಬರೀ ಚಿಕ್ಕ ಪುಟ್ಟ ಒಡವೆ ತಗೊಳ್ತೀಯಾ, ಮನೆಗಿನ ಕಟ್ಕೊಂಬಲ್ಲ ಅಂತ ಬೈತೀರಾ ಅಂತ ನಾನು ನಿಮಗೆ ಕೊಡ್ದಲ್ಲೇ ಇಲ್ಲೇ ಸೀರೆ ಒಳಗಡೆ ಇದ್ರೊಳಗಡೆ ಬ್ಯಾಗಕ್ಕೆ ಹಾಕಿಟ್ಟಿದ್ದೆ ಅತ್ತೆ. ಅದು ಕಾಣಿಸ್ತಾ ಇಲ್ಲ. ಅದಕ್ಕೆ ಏನಾದರೂ ನೋಡಿದ್ರಾ ನೀವೇನಾದ್ರೂ? ಇಲ್ಲಪ್ಪ, ನೋಡಲಿಲ್ಲ. ಅಲ್ಲ, ಕೊಡಬೇಕಿಲ್ಲ, ನನ್ನ ಕೈಗೆ ಬೀರ್ನ ಕಿಕ್ಕಂತಿದ್ದೆ ಅಲ್ಲ, ಬಟ್ಟೆಗೆ ಕಿಕ್ಕಪ್ಪ ಹೋಗಿದ್ದೆ. ಹಿಂಗೆ ಕೊಡಿಸಿದ್ರು ಕಣತ್ತೆ ಅಂತ ಹೇಳಿದ್ರೆ ಸಾಕಾಗಿತ್ತು. ನಾನೇನೋ ಒಂದು ಮಾತಂಗಂತಿದ್ದೆ, ತಿರಾನ ಬಿಡು, ಮನೆ ಕಟ್ಬೇಕಾರೆ ತಗೊಂಡು ಬ್ಯಾಂಕಿಗೆ ಏನು ಕನ ಇಕ್ತಾರೆ, ಬರ್ತಾರೆ ದುಡ್ಡು ಅಂತ ಅನ್ಕೊಂಡು ಸುಮ್ಮನೆ ಆಗ್ತಿದ್ದೆ. ಅಲ್ಲ, ಇದ್ರಕ್ಕೆ ಯಾಕೆ ಕಿಕ್ಕಕ್ಕೆ ಹೋಗಿದ್ದಮ್ಮ? ಅಯ್ಯ ದೇವ್ರಿ, ಎಲ್ಲಿತ್ತಿ ಬ್ಯಾಗು? ಅಲ್ಲಿ ಮಂಚದ ಕೆಳಗಡೆ ಇಟ್ಟಿದ್ದೆ ಕಣತ್ತೆ. ಇದರಲ್ಲೆಲ್ಲ ರೇಷ್ಮೆ ಸೀರೆಗಳನ್ನೆಲ್ಲ ಇಟ್ಟಿದ್ನ ಇದರಲ್ಲಿ. ಅದರಲ್ಲೆಲ್ಲ ಬೀರಲ್ಲಿ ಜಾಗ ಇಲ್ಲ ಅಂತೇಳಿ ಬಿಡು, ಇದರಲ್ಲೆಲ್ಲ ಬರೀ ರೇಷ್ಮೆ ಸೀರೆಗಳು ಇಡೋಣ ಅಂತೇಳಿ ರೇಷ್ಮೆ ಸೀರೆಗಳನ್ನೆಲ್ಲ ಇಟ್ಟಿದ್ದೆ. ಇವಾಗ ಯಾಕೋ ರಾಜವ್ರು ತುಂಬ ನೆನಪಾದ್ರ, ಅವ್ರು ಇಷ್ಟಪಟ್ಟು ಕೊಡಿಸಿದ್ರ ತುಂಬ ಪ್ರೀತಿಯಿಂದನ, ಅದಕ್ಕೇ ನಾನು ಇದನ್ನ ನೋಡೋಣ ಅಂತ ಹೇಳಿ ತೆಗ್ದೆ. ನೋಡಿ, ಬರೀ ಖಾಲಿ ಬಾಕ್ಸೇ ಐತೆ. ಅಯ್ಯೋ ದೇವ್ರಿ, ಹೋಗತ್ತ. ಈಗ ಯಾರು ತಂಡವ್ರಂತ ಕೇಳೋಣಮ್ಮ. ನಮ್ಮ ವಸ್ತುಗಳನ್ನ ನಾವು ಜವಾಬ್ದಾರಿಗೆ ಇಕ್ಕಬೇಕು. ಯಾರನ್ನ ನಾನು ನಂಬಕ್ಕಾಗಲ್ಲ. ಇವಾಗ ಯಾರನ್ನಂತ ಕೇಳೋಣ ಹೇಳು? ಇವಾಗ ಕಂಡಿರೋದಾದರೆ ಕೇಳ್ಬೋದು, ಕಮ್ದಿಲ್ಲದ್ದು ಯಾರನ್ನ ಕೇಳೋಣಮ್ಮ? ಯಾರು ತಂಡಿದ್ದಾರೆ?
ಯಾರು ತಾಂಡಿರಲ್ಲ ಕಣಮ್ಮ. ಎಲ್ಲ ನೋಡೋದಿಲ್ಲ ಬಟ್ಟೆಗೆಲ್ಲ ತೆಗ್ದು. ಅಯ್ಯೋ ಎಲ್ಲ ನೋಡಿದೆ ಕಣತ್ತೆ. ಇಲ್ವೇ ಇಲ್ಲ, ಬ್ಯಾಗಲ್ಲೆಲ್ಲ ನೋಡಿದೆ. ಎಲ್ಲ ನೋಡಿದೆ. ಎಲ್ಲೂ ಇಲ್ಲ. ಹೋಗತ್ತೆ. ಒಡವೆ ವಸ್ತುಗಳನ್ನ ಹೆಂಗೆ ಇಕ್ಕಬೇಕು ಅಂಬೋದು ಗೊತ್ತಾಗಲ್ಲ. ನನ್ನ ಕೈಗೆ ಕೊಟ್ಟಿದ್ರೆ ಬೀರ್ನ ಕಿಕ್ಕೆಂತಿದ್ದೆ ಅಂತ. ನೀನು ತಗೊಂಡೋಗಿ ಇದ್ರಾಗ ಇಕ್ಕಿದೀಯ. ಎಲ್ಲ ಹೋಯ್ತು. ಇವಾಗ ಯಾರನ್ನ ಕೇಳೋಕ್ಕಾಗುತ್ತೆ ಹೇಳು? ಇವಾಗ ಕೇಳಿರೋ ಅಯ್ಯೋ ನಾವೇನು ಕಾಳ್ರಿ ಅಂತಾರೆ. ಸರಿ ಆಯ್ತು ಬಿಡತ್ತೆ. ಅಲ್ಲ ನೋಡಿ, ಎಲ್ಲ ಐತೇನ ಬೇರೆದ್ರಕ್ಕೆ ಯಾವ್ದ್ರಕನ ಇಕ್ಕಿದ್ದೇನೋ ಮರ್ತು ಇದ್ರಾಗಳದೇನೋ ಏನಾನ ತಂದ ಯಾರಿಗಾನ ನಿಮ್ಮ ಅಕ್ಕ ಯಾರಿಗಾನ ಕೊಟ್ಟಿದ್ದೇನೋ ಆಕೆ ಮಕ್ಕೆ ನೆನಪು ಮಾಡಿಕೆ. ನೀನು ಯಾರು ತಾಮಲ್ ಕಣಮ್ಮಂಗೆ ಬಟ್ಟೆ ಕಿಕ್ಕಿರೋದು ಯಾರು ನೋಡ್ತಾ ಅಂತಾರೆ ಹೇಳು? ಸಿಂಧುನೊಂದ್ಸತಿ ಕೇಳತ್ತೆ. ಅವಳು ಬಂದೇ ಇಲ್ಲಮ್ಮ. ಮೊನ್ನೆ ಓದಾಳು, ಬಂದೇ ಇಲ್ಲ ಇಲ್ಲಿಗೆ. ಅಲ್ಲೇ ಅವ್ರ ಅಮ್ಮರ ಮನೆಯಾಗೆ ಇದ್ದಾಳೆ. ಹೆಂಗೆ ಅವ್ರನ್ನ ಕೇಳೋಕ್ಕಾಗುತ್ತೆ? ಅಯ್ಯೋ ನಾವೇನು ಕಾಳ್ರಿ ಅಂತಾರೆ ಕಣಮ್ಮ. ಈಗ ನೀನು ಅವಳು ಹಿಂಗೆ ಮಾಡಿದ್ಲು ಅಂತ ಹೇಳಿ ತೋರಿಸ್ತೆ, ಅದನ್ನ ಕೇಳಿವಿ ನಾನು ನಿಮ್ಮ ಅಮ್ಮ ಬೈದ್ವಿ. ಇವಾಗ ಏನು ಗೊತ್ತಿಲ್ದಲ್ಲ ನೀನು ತಾಂಡಿದ್ಯಾ ಅಂತ ಹೆಂಗೆ ಕೇಳೋಕ್ಕಾಗುತ್ತೆ ಹೇಳಮ್ಮ? ಕೇಳೋಕ್ಕಾಗಲ್ಲ. ಸರಿ ಆಯ್ತು ಬಿಡತ್ತೆ. ನೋಡಿ ಯಾತ್ರಗಾನ ಇಕ್ಕಿರ್ತಿ ಬಟ್ಟೆಗೆ ಬೇರೆ ಹತ್ರಕ್ಕೆ ಯಾವ್ದ್ರಕನ ಬಾಸ್ನಾಕ ಯಾತ್ರಕನ ಇಕ್ಕಿರ್ತೀಯ ನಿಮ್ಮ ಅಮ್ಮನ ಮನೆಯಕ್ಕ, ಎಲ್ಗಾನ ಇಕ್ಕಿರ್ತೀಯ ನಿಮ್ಮ ಅಮ್ಮನ ಮನೆಯಕ್ಕ. ನಾ ಇಕ್ಕಂಗಲ್ಲ. ನಮ್ಮ ಅಮ್ಮರ ಮನೆಯಾಗಾದರೂ ಇಡಲಿಲ್ಲ ನಾನು. ಆಸೆ ಪಟ್ಟು ಕೊಡಿಸಿದ್ರು ನೆಕ್ಲೆಸ್, ಇನ್ನೂ ಒಂದು ಸತಿನೂ ಹಾಕ್ಕೊಂಡಿಲ್ಲ. ಎಲ್ಲ ಹೋಯ್ತತ್ಲಾಗೆ. ಅಯ್ಯೋ ಎಷ್ಟು ಆಸೆ ಪಟ್ಟು ಕೊಡಿಸಿದ್ರು. ನಾನು ಇವತ್ತು ನೋಡೋಣ ಅಂತ ಹೇಳಿ ತೆಗ್ದೆ, ಆದರೆ ಕಾಣಿಸ್ತಾ ಇಲ್ವಲ್ಲಪ್ಪ. ತುಂಬ ಬೇಜಾರಾಗ್ತಾಯಿತ್ತೆ ನನಗೆ. ರಾಜವ್ರು ತುಂಬ ಇಷ್ಟಪಟ್ಟು ಕೊಡಿಸಿದ್ರು ನನಗೆ. ಏನು ಮಾಡೋದು ಇವಾಗ? ಅಯ್ಯೋ ದೇವ್ರೇ, ಹೊಸ ನೆಕ್ಲೆಸ್ ಅಲ್ಲ ನಮ್ಮ ಅಮ್ಮನ ಮನೆಗೆ ಇಟ್ಟಿದ್ರು. ಆಗೋದು ನಾನು ಬಿಡು, ಇನ್ನೇನು ರೇಷ್ಮೆ ಸೀರೆ ಒಳಗಡೆ ಇಟ್ಟರೆ ಯಾರು ನೋಡಲ್ಲ ಅಂತ ಅಂದ್ಕೊಂಡೆ. ಆದರೆ ಯಾರಿಗೋ ಸಿಕ್ಬಿಟ್ಟೈತೆ. ಇದು ಸಿಂಧುದೇ ಕೆಲಸ ಅಂತ ಅನಿಸುತ್ತೆ ನನಗೆ. ನಾನು ಆದರೆ ಹೆಂಗೆ ಕೇಳೋದು ಅಂತ ಗೊತ್ತಿಲ್ಲ. ಈಗ ಡೈರೆಕ್ಟಾಗಿ ಕೇಳೋಕ್ಕಾಗಲ್ಲ ನಾವು. ಅಲ್ಲಿ ಎಷ್ಟು ದಿವಸ ಆಯಿತೋ ಏನೋ ಕಳೆದು, ಇವಾಗ ಡೈರೆಕ್ಟಾಗಿ ಅವ್ರನ್ನ ಹೆಂಗೆ ಕೇಳೋಕ್ಕಾಗುತ್ತೆ? ಕೇಳೋಕ್ಕಾಗಲ್ಲ. ಏನಾಯ್ತಪ್ಪ? ಅವ್ರದ್ದೇ ಇದು ಕೆಲಸ ಅನಿಸುತ್ತೆ. ಕೇಳ್ತೀನಿ, ನಾನಂತೂ ಸುಮ್ಮನೆ ಬಿಡೋದಿಲ್ಲ. ಅವಳೇ ಏನೋ ಮಾಡಿದ್ದಾಳೆ. ಅವಳದೇ ಅನಿಸುತ್ತೆ. ಈ ಸಿಂಧುನು ಅವ್ರ ಆಂಟಿ ಸೇರ್ಕೊಂಡು ಮಾಡಿದ್ದಾಳೆ. ಹೆಂಗೆ ನೋಡಿದ್ರು ಇದ್ರೊಳಗಡೆ ಇಟ್ಟಿರೋದ. ಹೊಸಾದು ಒಂದು ಸತಿನೂ ಹಾಕ್ಕೊಂಡಿಲ್ಲ ನಾನು. ತುಂಬ ಬೇಜಾರಾಗ್ತೈತೆ. ರಾಜವ್ರಿಗೆ ಫೋನ್ ಮಾಡಿ ಮಾತಾಡ್ತೀನಿ. ಏನು ಮಾಡೋದು? ಅವ್ರಿಗೇನು ಈ ವಿಷಯ, ಇಲ್ಲಿ ನಡೆದಿರೋ ವಿಷಯಗಳು ಏನೂ ಹೇಳಿಲ್ಲ ನಾನು. ಅವ್ರ ಪಾಪ ಕೆಲಸದ ಮೇಲೆ ಹೋಗಿದ್ದಾರೆ. ಅವ್ರಿಗೆ ಇಲ್ಲಿ ನಡೆಯೋ ಎಲ್ಲ ವಿಷಯ ಹೇಳಿದ್ರೆ ಅವ್ರಿಗೆ ತುಂಬ ಟೆನ್ಷನ್ ಆಗುತ್ತೆ ಅಂತ ನಾನು ಏನೂ ಹೇಳಿಲ್ಲ. ಫೋನ್ ಮಾಡಿ ಮಾತಾಡ್ತೀನಿ ಸುಮ್ಮನೆ. ಇವ ನೆಕ್ಲೆಸ್ ಕಳ್ಕೊಂಡೆ ನಾನು ಹೋಗತ್ಲಾಗೆ. ಹೆಂಗಾಯ್ತಪ್ಪ? ಯಾರು ತಗೊಂಡ್ರಪ್ಪ ಅನಿಸುತ್ತೆ. ಅಲ್ಲ ನಮ್ಮ ಮನೆಗೆ ಇನ್ಯಾರು ಕಳ್ಳರು ಬಂದಿರಲ್ಲ, ಅವ್ರದ್ದೇ ಇದು ಕೆಲಸ. ಆದರೂ ನಾನಿವಾಗ ಅವ್ರನ್ನ ಹೆಂಗೆ ಕೇಳೋಕ್ಕಾಗುತ್ತೆ ಡೈರೆಕ್ಟಾಗೆ? ಎಷ್ಟು ಚೆನ್ನಾಗಿತ್ತು ಹೊಸ ಡಿಸೈನು. ಅವ್ರು ಪ್ರೀತಿ ಪಟ್ಟು ನಾನು ಮದುವೆ ಆದಾಗಿಂದ ಏನೂ ಕೊಟ್ಟಿಲ್ಲ ನಿನಗೆ, ಏನು ಮಾಡಿಸಿಲ್ಲ ಅಂತ ಹೇಳಿ ಅವರು ತುಂಬ ಇಷ್ಟಪಟ್ಟು ಕೊಡಿಸಿದ್ರು. ನಾನು ಅಲ್ಗೂ ಅವತ್ತು ಬೇಡ ಬೇಡ ಅಂತ ಅಂದೆ. ಇಲ್ಲ ನಿನ್ನ ಬರ್ತಡೇ ಕೊಡಿಸ್ತೀನಿ ಅಂತ ಹೇಳಿ ಬರೀ ಬೆಳ್ಳಿದು ರಿಂಗ್ ಕೊಡಿಸಿದ್ರು. ಅವಾಗೆಲ್ಲ ಬರೀ ಡ್ರೆಸ್ ಅದು ಕೊಡಿಸೋರು, ಸೀರೆ ಅದು ಕೊಡಿಸೋರು. ಮೊನ್ನೆ ಮಾತ್ರ ನೀನು ಬಂಗಾರ ಕೊಡಿಸ್ತೀನಿ ಅಂತ ಕೊಡಿಸಿದ್ರು. ನನಗಂತೂ ತುಂಬ ಬೇಜಾರಾಗ್ತೈತೆ. ಏನು ಮಾಡೋದು? ಅಯ್ಯೋ ನನ್ನ ನೆಕ್ಲೆಸ್ ಕಳೆದೋಗ್ಬಿಡ್ತು. ರಾಜು ಅವರು ನನ್ನ ಬರ್ತಡೇಗಂತ ಹೊಸ ನೆಕ್ಲೆಸ್ ಕೊಡಿಸಿದ್ರು. ಅದು ಕಾಣೆ ಆಗ್ಬಿಟ್ಟೈತೆ. ಬ್ಯಾಗ್ ಒಳಗಡೆ ಇಟ್ಟಿದ್ದೆ. ನಮ್ಮಮ್ಮನ ಮನೇಲಾದರೂ ಇಟ್ಟಿದ್ರೆ ಸೇಫ್ಟಿಯಾಗಿರೋದು, ನಮ್ಮಮ್ಮ ನೋಡ್ಕೊಳ್ಳೋದು. ಇಲ್ಲಿ ಯಾರು ತಗೊಂಡ್ರು ಅಂತ ಕೇಳೋಣ. ಇವಾಗ ನನ್ನ ಡೌಟ್ ಇರೋದೇನೋ ಸಿಂಧು ಮೇಲೇ. ಆದ್ರೆ ಅವಳನ್ನ ಹೆಂಗೆ ಕೇಳೋಕ್ಕಾಗುತ್ತೆ? ಕೇಳಿದ್ರೆ ಅಯ್ಯೋ ನಾನೇನು ನೋಡಿದ್ನಾ ಮಾಡಿದ್ನಾ ಅಂತ ಎಷ್ಟು ಜೋರು ಮಾಡ್ತಾರೆ ಅವರು. ಹೆಂಗೆ ಕೇಳೋದು? ಏನು ಮಾಡೋದಪ್ಪ ಗೊತ್ತಾಗ್ತಾ ಇಲ್ಲ. ಏನಾದರೂ ನೀವೇ ಐಡಿಯಾ ಕೊಡ್ರಿ ನನಗೆ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.